ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 384 KS ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಗೆಜೆಟೆಡ್ ಪ್ರೊಫೆಷನರ್ ಏನು ಹುದ್ದೆಗಳಿಲ್ಲ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಮ್ಮೆ ಸೆಪ್ಟೆಂಬರ್ ಎಕ್ಸಾಮ್ ನಡೆದಿತ್ತು. ಸೆಪ್ಟೆಂಬರ್ದಲ್ಲಿ ಭಾಷಾಂತರದಲ್ಲಿ ಗೊಂದಲಾಗಿತ್ತು, ಕನ್ನಡ ಮತ್ತು ಇಂಗ್ಲೀಷ್ ಭಾಷಾಂತರ ಗೊಂದಲಾಗಿತ್ತು. ಮತ್ತೆ ಡಿಸೆಂಬರ್ದಲ್ಲಿ ಮತ್ತೆ ಮರುಪರೀಕ್ಷೆ ಮಾಡಿದರು. ಮತ್ತೆ ಮರುಪರೀಕ್ಷೆಯಲ್ಲಿ ಕೂಡ ಕನ್ನಡ ಭಾಷಾಂತರದಲ್ಲಿ ಗೊಂದಲ ಉಂಟಾಗಿತ್ತು. ಅದಕ್ಕಾಗಿ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಹೋರಾಟ ಮಾತ್ರ ಕಂಟಿನ್ಯೂ ಆಗಿ ನಡೀತಾ ಇತ್ತು. ಆಲ್ರೆಡಿ ಅವರು ಧಾರವಾಡದಿಂದ ಬೆಂಗಳೂರವರೆಗೆ ಪಾದಯಾತ್ರೆ ಮಾಡ್ಕೊಂಡು ಹೊಂಟಿದ್ರು. ಅಷ್ಟರ ಒಳಗಡೆ ಈ KS 384 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮೇನ್ಸ್ ಎಕ್ಸಾಮ್ ಡೇಟ್ ಕೂಡ ಬಿಟ್ಟಿದ್ದಾರೆ. ಇದು ಬಂದು ಅಫಿಷಿಯಲ್ ಆಗಿ KPSC ಹತ್ರ ಬಂದ ಮಾಹಿತಿ ಕೂಡ ಆಗಿರ್ತದೆ. ಅದೇ ರೀತಿ ಈ ವೇಳೆಯಲ್ಲಿ ಕೂಡ ಕಾಂತ್ ಕುಮಾರ್ ಸರ್ನ್ನು ನಿನ್ನೆ ತಾನೇ ಅವರು ಪೊಲೀಸವರು ಕೂಡ ಹಿಡಿದುಕೊಂಡು ಹೋಗಿದ್ದರು. ಅದಕ್ಕೆ ಸಂಬಂಧಿಸಿದ ಸಂಪೂರ್ಣದ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವು ನೋಡ್ಬೋದು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಬಂದ ಅಫಿಷಿಯಲ್ ಆದ ಮಾಹಿತಿ ಕೂಡ ಆಗಿರ್ತದೆ. ಇಲ್ಲಿ ಡೇಟ್ ಕೂಡ ನೋಡ್ಕೋಬೋದು. ಸ್ನೇಹಿತರೆ, ಆಯೋಗದ ಅಧಿಸೂಚನೆ ಬಂದು ಇಲ್ಲಿರ್ತದೆ. ಅದೇ ರೀತಿಯಲ್ಲಿ 13/2/2025 ಅಧಿಸೂಚನೆಯನ್ನು ಮಾಡಲಾಗಿತ್ತು. ಯಾವುದಪ್ಪ ಅಂದರೆ 2023-24 ಸಾಲಿನ ಗೆಜೆಟೆಡ್ ಪ್ರೊಫೆಷನರ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ 384 ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಮುಖ್ಯ ಪರೀಕ್ಷೆ ಕೂಡ ಪ್ರಾರಂಭ ಆಗ್ತಾವೆ. 3, 5, 7, 9, 5/2025 ಅಂದರೆ ಮೇ 3ನೇ ತಾರೀಕು, 5ನೇ ತಾರೀಕು, 7ನೇ ತಾರೀಕು ಮತ್ತು 9ನೇ ತಾರೀಕಿನಂದು ನಡೆಯಲಿರುವ ಮುಖ್ಯ ಪರೀಕ್ಷೆಗೆ ಪ್ರವೇಶ ಪತ್ರವನ್ನು ಅಭ್ಯರ್ಥಿಗಳು 25/4/2025 ಆಯೋಗದ ಅಂತರ್ಜಾಲ ಅಂದರೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅವರಿಗೆ ಆಲ್ರೆಡಿ ಏನು ಅರ್ಹ ಅಭ್ಯರ್ಥಿಗಳಿಗೆ 1:15 ಅರ್ಹ ಅಭ್ಯರ್ಥಿಗಳಂದರೆ ಈ ಅರ್ಹ ಅಭ್ಯರ್ಥಿಗಳಿಗೆ ಅಫಿಷಿಯಲ್ ಆಗಿ ಹಾಲ್ ಟಿಕೆಟ್ ಕೂಡ ಪ್ರಕಟ ಮಾಡಿರ್ತಾರೆ. ಹೋಗಿ ಯಾರೆಲ್ಲ ಅರ್ಹ ಅಭ್ಯರ್ಥಿಗಳಿದ್ರೆ ನೋಡಿ, ಹೋಗಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಮುಖ್ಯ ಪರೀಕ್ಷೆಗೆ ಎಕ್ಸಾಮನ್ನು ಬರೆದುಕೊಂಡು ಬನ್ನಿ. ಆಲ್ರೆಡಿ ನಿಮ್ಮದು ಎಕ್ಸಾಮ್ ಯಾವಾಗಿರುತ್ತಪ್ಪ ಅಂಥೇಳಿ ನಿಮ್ಮದು ಹಾಲ್ ಟಿಕೆಟಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೀವು ಕೂಡ ಆ ಡೇಟ್ಗೆ ಹೋಗಿ ಎಕ್ಸಾಮನ್ನು ಬರೀಬೋದು. ಅದೇ ರೀತಿ ಎಕ್ಸಾಮ್ ಸೆಂಟರ್ ಎಲ್ಲಿ ಬಂದಿತ್ತು ಕೂಡ ಅದರಲ್ಲಿ ಮೆನ್ಷನ್ನ ಮಾಡಿರ್ತಾರೆ. ಇದು ಬಂದು KPSC ಇಂದ ಬಂದ ಅಫಿಷಿಯಲ್ ಆದ ಮಾಹಿತಿ ಕೂಡ ಆಗಿರ್ತದೆ. ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ ಮರುಪರೀಕ್ಷೆ ಯಾವಾಗ ಆಗ್ತದೆ ರೀ, ಮರುಪರೀಕ್ಷೆ ಆಗುತ್ತೆ ಇಲ್ಲ ಅಂತೇಳಿ. ಸ್ನೇಹಿತರೆ, ನೀವೇನಾದರೂ ಸರಿಯಾದ ರೀತಿಯಲ್ಲಿ ಏನು ಡಿಸೆಂಬರ್ ಆದ ನಂತರ ಫಸ್ಟ್ ಟೈಮ್ ಒಮ್ಮೆ ಹೋರಾಟ ಮಾಡಿದ್ರಲ್ಲ, ಸೆಪ್ಟೆಂಬರಲ್ಲಿ ಆದಾಗ ಯಾವ ರೀತಿ ಹೋರಾಟ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿತಾನೆ ಆವಾಗ ನಿಮ್ಮದು ಯಾವ ರೀತಿ ಮರುಪರೀಕ್ಷೆಯನ್ನು ಆಗಿತ್ತು ಅದೇ ರೀತಿ ಈ ಸಾರಿನೂ ಕೂಡ ಆಗ್ತಿತ್ತು. ಅದು ಅದರ ಒಳಗಡೆ ಅಂದರೆ ನಿಮ್ಮದು 1:15 ಲಿಸ್ಟನ್ನು ಪ್ರಿಲಿಮ್ಸ್ ಪರೀಕ್ಷೆಯನ್ನು ಪಾಸಾದ ಅಭ್ಯರ್ಥಿಗಳ ಲಿಸ್ಟನ್ನು ಬಿಡುವ ಪೂರ್ವದಲ್ಲಿ ಸರಿಯಾದ ರೀತಿಯಲ್ಲಿ ಹೋರಾಟ ಮಾಡಿದ್ರೆ ಅಂದ್ರೆ ಅವಾಗ SS ಏನಾದರೂ ಸಿಗ್ಬೋದಿತ್ತು. ಆದರೆ ಇಲ್ಲಿ ನೀವು ದೊಡ್ಡ ಮಟ್ಟದ ಹೋರಾಟ ಯಾವ ಮಾಡಿದಾರಪ್ಪ ಅಂದರೆ ಪ್ರಿಲಿಮ್ಸ್ ಎಕ್ಸಾಮ್ದು ರಿಸಲ್ಟನ್ನು ಬಿಟ್ಟ ನಂತರ ಆಯಿತು. ಈಗ ಸಾಕಷ್ಟು ರೀತಿಯಲ್ಲಿ ನೀವು ನೋಡಿರ್ಬೋದು, ಕಾಂತ್ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಧಾರವಾಡದಿಂದ ಬೆಂಗಳೂರವರೆಗೆ ಪಾದಯಾತ್ರೆಯನ್ನು ಜನಜಾಗೃತಿ ಮಾಡ್ತಾ ಈ ಭ್ರಷ್ಟಾಚಾರ ಏನಾಗಿದೆ ನಮ್ಮ ಕರ್ನಾಟಕ ಸರ್ಕಾರದ ನಡೆಸುವ ಏನಿದೆ ಅಲ್ಲ ಮುಖ್ಯ ಪರೀಕ್ಷೆ ಇದೆ, ಕರ್ನಾಟಕದಲ್ಲಿ ಟಾಪ್ ಎಕ್ಸಾಮ್ ಅಂತಲೇ ಹೇಳ್ಬೋದು KS ಎಕ್ಸಾಮ್ದು. ಇದರ ಭ್ರಷ್ಟಾಚಾರನ ಪ್ರತಿಯೊಂದು ಏನು ಯಾವ್ಯಾವ ಹಳ್ಳಿಗಳು ಬರ್ತಾವಲ್ಲ ಹಳ್ಳಿಗಳಿಂದ ಎಲ್ಲ ತಿಳಿಸ್ತಾ ಬಂದರೂ ಕೂಡ ಈಗ ಬೆಂಗಳೂರನ್ನೇ ಏನು ತಲುಪ್ತಾ ಇದ್ರು ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಕಾಂತ್ ಕುಮಾರ್ ಸರ್ನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇಲ್ಲೇ ತಿಳಿತದ ಎಷ್ಟು ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಕತ್ತಾರ ಅಂತೇಳಿ ನಿಮಗೆ ಸ್ಪಷ್ಟವಾಗಿ ತಿಳಿತದ. ಇದು ಭ್ರಷ್ಟಾಚಾರದಿಂದ ಕೂಡಿರುವ ಸರ್ಕಾರ ಆಗಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಮುಖ್ಯ ಪರೀಕ್ಷೆ KS ಎಕ್ಸಾಮ್ ಏನಿದೆ ಅಲ್ಲ, ನಮ್ಮ ಕರ್ನಾಟಕದ ಟಾಪ್ 1 ಎಲ್ಲಿ ನಮ್ಮ ದೇಶದಲ್ಲಿ UPSC ಹಾಗೆ ನಮ್ಮ ಕರ್ನಾಟಕದಲ್ಲಿ KS ಕೂಡ ಅದೇ ರೀತಿ. ಅಂಥ ಪರೀಕ್ಷೆಯನ್ನು ಭ್ರಷ್ಟಾಚಾರದಿಂದ ಮಾಡಿದರೆ ಮುಂದೆ ಬರುವ ಅಧಿಕಾರಿಗಳು ಕೂಡ ಭ್ರಷ್ಟಾಚಾರರಾಗಿರ್ತಾರೆ. ನಮ್ಮ ದೇಶದವು ಕೂಡ ನಮ್ಮ ಕರ್ನಾಟಕ ರಾಜ್ಯ ಕೂಡ ಭ್ರಷ್ಟಾಚಾರದಿಂದ ಮುಂದುವರಿತದೆ. ಅಂಥ ಭ್ರಷ್ಟಾಚಾರನ ಎಲ್ಲ ತೊಡೆಗಡಿಸಬೇಕಂತೇಳಿ ಸರ್ಕಾರದವರಿಗೆ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಮತ್ತು ಸಾಕಷ್ಟು ಕನ್ನಡ ಪರ ವಿದ್ಯಾರ್ಥಿಗಳು ಹೋರಾಟ ಮಾಡಿದರೂ ಕೂಡ ಯಶಸ್ಸು ಕೂಡ ಸಿಗಲಿಲ್ಲ. ಎಕ್ಸಾಮ್ ಕೂಡ KS ಎಕ್ಸಾಮ್ದು ಮೇನ್ಸ್ ಎಕ್ಸಾಮ್ ಕೂಡ 3ನೇ ತಾರೀಕಿನಿಂದ ಪ್ರಾರಂಭ ಆಗ್ತಾವೆ. ಮೇ 3ರಿಂದ 9ರವರೆಗೂ ಕೂಡ ಎಕ್ಸಾಮ್ ಕೂಡ ನಡೀತಾವೆ. ಸ್ನೇಹಿತರೆ, ಅದೇನೇ ಆಗಲಿ ಇಂಥ ಭ್ರಷ್ಟ ಅಧಿಕಾರದಿಂದ ಎಷ್ಟೇ ನಾವು ಹೋರಾಟ ಮಾಡಿದರೂ ಕೂಡ ಇಲ್ಲಿ ಯಶಸ್ಸಂತರೂ ಕಾಣುವುದಿಲ್ಲ. ಏನು ಮಾಡೋದು, ಇಂಥ ಭ್ರಷ್ಟ ಸರ್ಕಾರ ಇರುವುದರಿಂದ ಎಷ್ಟೋ ಬಡ ಅಭ್ಯರ್ಥಿಗಳಿಗೆ ಮೋಸ ಆಗ್ತಿದೆ ಅಂತ ಹೇಳ್ತಾ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.